RCB ವರ್ಸಸ್ ಪಂಜಾಬ್ ಫೈನಲ್ ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಬ್ರೋ ಮ್ಯಾಚ್ ಬಗ್ಗೆ ಅಂದರೆ ಈ ಸಲ ನಿಮ್ಗೆ ಆ್ಯಸ್ ಯೂಶಲಿ ನಿಮಗೆ ಗೊತ್ತು, ಈ ಸಲ ಫಿಲ್ಸಾಟ್ ಇದ್ದಾರೆ, ವಿರಾಟ್ ಕೊಹ್ಲಿ, ಪತ್ತಿದ್ದಾರೆ, ಎಲ್ಲ ಒಂದೊಳ್ಳೆ ಟೀಮ್ ಕೂಡ ಇದೆ. ಪಕ್ಕ ಇವತ್ತು ಈ ಸಲ ನಾವು ಗೆದ್ದೇ ಗೆಲ್ತೀವಿ. ಅದು ಅಲ್ಲದೆ ಹೋದ ಸಲ ನೀವು ನೋಡಿದ್ರಿ ಇದು ಕ್ವಾಲಿಫೈಯರ್ದು ಒಂದು ಯಾವ ಥರ ಆಡಿದರು ಅಂತ. ಬೌಲರ್ಸ್ ಕೂಡ ಅಜಲ್ವುಡ್ ಕೂಡ ಯಾವ ಥರ ಮಾಡಿದ್ರು. ಮತ್ತು ಇವರು ಯಾವ್ದಾದ್ರು ಭುವನೇಶ್ ಕುಮಾರು, ಯಾದವ್, ಇವರೆಲ್ಲ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಒಟ್ಟಿನಲ್ಲಿ ಈ ಸಲ ಪಕ್ಕ ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ಹೊಡೆದೇ ಹೊಡಿತೀವಿ. ಇದು 100% ಪಕ್ಕ, 200ಕ್ಕೆ 100% ಪಕ್ಕ ಹೊಡಿತೀವಿ. ಮತ್ತು ವಿರಾಟ್ ಕೊಹ್ಲಿ ಆಗಿರ್ಬೋದು, ಈ ಸಲ ಪಕ್ಕ ನಮಗೊಂದು ಓಪ್ನೆಸ್ ಇದೆ, ಅವರೊಂದು ಸೆಂಚುರಿ ಮಾಡಬೇಕು ಅಂತ. ಎಲ್ಲರ ಅಭಿಮಾನಿಗಳು ಕೂಡ ಅದನ್ನೇ ವೆಯ್ಟ್ ಮಾಡ್ತಿರೋದು. ಆದರೂ ಬಟ್ ಅವ್ರು ಹೊಡಿತಾರೆ. ಬಟ್ 60-70ಗೆಲ್ಲ ಅವ್ರು ಪಾಪ ಲಾಸ್ಟಲ್ಲಿ ಔಟ್ ಆಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನಮಗೊಂದು ಹೋಪ್ ಇರುತ್ತೆ ಹೊಡಿಲಿ ಅಂತ. ಆದರೂ ಅವರು ಹೊಡಿಲಿ, ಈ ಸಲ 100 ಹೊಡಿಲಿ. ಬಟ್ ಆದರೂ ಇನ್ನೊಂದು ಬೇಸರ ಸಂಗತಿ ಏನು ಅಂದರೆ, ಅವರು ಟೆಸ್ಟ್ಗೆ ವಿದಾಯ ಹೇಳಿದ್ದು ತುಂಬ ಬೇಜಾರಾಯಿತು. ಮತ್ತು ಎಲ್ಲಿ ಈ ಕಪ್ ಗೆದ್ದಾದ್ಮೇಲೆ ಅವರು ಕೂಡ ಇದಕ್ಕೂ ಅವರು IPLಗೂ ಕೂಡ ವಿದಾಯ ಹೇಳ್ತಾರೆ ಅಂತ ಅದಕ್ಕೂ ಕೂಡ ಭಯ ಆಗ್ತೈತೆ ಇನ್ನೊಂದು ಕಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಆ ಥರ ಮಾಡ್ತಾರೆ ಅಂತ ನಾವು ಕಪ್ ಗೆಲ್ಲದೆ ಇರೋಕ್ಕಾಗಲ್ಲ. ಕಪ್ ಗೆಲ್ಲೇಬೇಕು, ಯಾಕಂದರೆ ಈ ಒಂದು ವರ್ಷ ಅಲ್ವಾ, ಒಂದು ವರ್ಷನೂ ಆಗಿಲ್ಲ. ಈ ವರ್ಷನಾದ್ರು ಕಪ್ ಗೆಲ್ಲಿ ಅಂತ ನಮ್ಮ ಬೆಂಗಳೂರು ಅಭಿಮಾನಿಗಳ ಪರವಾಗಿ ನಾವು ಎಲ್ಲರ ಕೂಡ ಈ ದೇವ್ರ ಹತ್ರ ಬೇಡ್ಕೋತೀವಿ ಅಷ್ಟೇ ಬ್ರೋ. ಈ ಸಲ ಕಪ್ ಹೊಡಿತೀವಿ.